ಕೆಎಲ್ಇ ಧ್ವನಿಯನ್ನ ಪ್ರೀತಿಯಿಂದ ಆಲಿಸುತ್ತಿರುವ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈಗ ಮೂಡಿ ಬರ್ತಾ ಇದೆ ಶಿಕ್ಷಣ ಧ್ವನಿ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ಇಂದಿನಿಂದ ಕೆಎಲ್ಇ ಧ್ವನಿಯು ಶಿಕ್ಷಣ ಧ್ವನಿ ಕಾರ್ಯಕ್ರಮದಲ್ಲಿ ಸರಣಿ ಮಾಲಿಕೆಯೊಂದನ್ನ ಪ್ರಸಾರ ಮಾಡುತ್ತಿದೆ. ಮುಂಬರುವ ದಿನಗಳಲ್ಲಿ PSI ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿವೆ. ಅನೇಕ ಪರೀಕ್ಷಾರ್ಥಿಗಳಿಗೆ ಭಾಷಾಂತರ ಎನ್ನುವುದು ಕಬ್ಬಿಣದ ಕಡಲೆಯಾಗಿ ಬಿಟ್ಟಿದೆ. ಅದರಲ್ಲೂ ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರಿಸುವುದರಲ್ಲಿ ಸಮಸ್ಯೆಯನ್ನ ಎದುರಿಸುತ್ತಿರುವುದು ಕಂಡುಬರ್ತಾ ಇದೆ. ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಕೆಎಲ್ಇ ಧ್ವನಿಯು ಪ್ರತಿ ಗುರುವಾರ ಮತ್ತು ಶುಕ್ರವಾರದಂದು ಶಿಕ್ಷಣ ಧ್ವನಿ ಕಾರ್ಯಕ್ರಮದಲ್ಲಿ ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಅನ್ನುವಂಥ ಸರಣಿ ಮಾಲಿಕೆಯನ್ನ ಬಿತ್ತರಿಸುತ್ತಿದೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಉಪನ್ಯಾಸಕ, ತರಬೇತುದಾರ ಪ್ರಶಾಂತ್ ಮೋಟಗಿಯವರು. ಇವರು ಕೆಎಲ್ಇ ಸಂಸ್ಥೆಯ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯ, HS ಕೋತಂಬರಿ ಹಾಗೂ PC ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯಗಳು ಹೀಗೆ ಇನ್ನೂ ಅನೇಕ ಸಂಸ್ಥೆಗಳಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತವಾಗಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ, ತರಬೇತುದಾರರಿಗೆ ಮಾರ್ಗದರ್ಶನ ಮಾಡುವುದಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಆನ್ಲೈನ್ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಬನ್ನಿ ಶ್ರೋತೃಗಳೇ, ಶಿಕ್ಷಣ ಧ್ವನಿಯ ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಈ ಸರಣಿ ಮಾಲಿಕೆಯ ಪ್ರಥಮ ಸಂಚಿಕೆಯನ್ನ ನಾವೀಗ ಆಲಿಸೋಣ ಪ್ರಶಾಂತ್ ಮೋಟಗಿ ಅವರಿಂದ. ಕೆಎಲ್ಇ ಧ್ವನಿಯ ಎಲ್ಲ ಕೇಳುಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾವು ಈ ಭಾಷಾಂತರದ ಬಗ್ಗೆ ಯಾಕೆ ನಾವು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವಶ್ಯಕ ಆಗಿಬಿಟ್ಟಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಭಾಷಾಂತರ ಮಾಲಿಕೆ ಇಂಪಾರ್ಟೆನ್ಸ್ ಯಾಕೆ ಪಡೀತು ಅನ್ನೋದನ್ನು ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮತ್ತು ಮುಂದೆ ಬರುವ ಸಂಚಿಕೆಯಲ್ಲಿ ಇದ್ರ ಬಗ್ಗೆನೇ ನಾನು ಮಾತಾಡ್ತೀನಿ. ಭಾಷಾಂತರ ಯಾಕೆ ಅವಶ್ಯ ಅನ್ನೋದನ್ನು ನಾವು ಮೊದಲಿಂದನೂ ಕಲ್ಕೊಂತ ಬಂದೇವಿ. ಮೋರ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದ್ರೆ ಈ ಬೇರೆ ಬೇರೆ ಭಾಷೆಗಳಲ್ಲಿ ನಮಗೆ ಏನು ಸಾಹಿತ್ಯ ಸಿಗ್ತದಲ್ಲ ಅದು ನಮ್ಮ ಭಾಷೆಗೆ ಸಿಗಬೇಕು ಅಂತಂದ್ರೆ, ನಮಗೆ ಅರ್ಥ ಆಗುವಂಗೆ ಸಿಗಬೇಕು ಅಂತಂದ್ರೆ ಭಾಷಾಂತರ ಅನುವಾದ ಭಾಳ ಅವಶ್ಯ ಆಗಿದೆ. ಬಟ್ ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಂಗಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ನಾವು ನೋಡಿದ್ದೀವಿ. ಈಗ ಲೇಖಕರ ಒಂದು ಕೃತಿಗಳನ್ನು ಭಾಷಾಂತರ ಮಾಡೋದು, ಅನುವಾದ ಮಾಡೋದು, ಅದನ್ನು ತಮ್ಮ ತಮ್ಮ ಭಾಷೆಗೆ ಅದನ್ನು ತೆಗೆದುಕೊಂಡು ಓದೋದು, ಜ್ಞಾನ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದು, ಅದೆಲ್ಲ ನಾವು ನೋಡಿದ್ದೀವಿ. ಬಟ್ ಈ ಒಂದು ಕೆಎಲ್ಇ ಧ್ವನಿಯ ಮುಖಾಂತರ ಭಾಷಾಂತರ ಅಂದರೆ ಒಂದು ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಅಂತ ನಾವು ಒಂದು ಮಾಲಿಕೆಯನ್ನು ಯಾಕೆ ಶುರು ಮಾಡಿವೆಪ್ಪ ಅಂತಂದರೆ PSI ಎಸ್ಪೆಷಲಿ ವಿಶೇಷವಾಗಿ ಈ PSI ಪರೀಕ್ಷೆಗೆ ಭಾಷಾಂತರ ಅನ್ನೋದೊಂದು ಸಿಲೆಬಸ್ ಐತಿ. ಸೊ ಈ ಸಿಲೆಬಸ್ಸು PSI ಪರೀಕ್ಷೆಗಳಿಗೆ ಎಷ್ಟು ಕಷ್ಟ ಆಗೈತೆಪ್ಪ ಅಂತಂದ್ರೆ ಇದರಲ್ಲಿ ಅವರು 20 ಮಾರ್ಕ್ಸಿಗೆ ಒಂದು ಕನ್ನಡದಿಂದ ಇಂಗ್ಲೀಷಿಗೆ ಮಾಡಬೇಕು, ಇನ್ನೊಂದು ಇಂಗ್ಲೀಷ್ದಿಂದ ಕನ್ನಡಕ್ಕೆ ಮಾಡಬೇಕು. ಬಟ್ ಇದೇ 20 ಮಾರ್ಕ್ಸ್ ತಗೊಳ್ಳಿಕ್ಕೆ ಅವ್ರಿಗೆ ಸಾಕಷ್ಟು ತ್ರಾಸ ಆಗಕತ್ತೈತಿ. ಯಾಕೆ, ಏನು ಕಾರಣ ಅಂತಂದ್ರೆ ಅವರು ಮೊದಲಿನಿಂದಲೂ ಕೂಡ ಇಂಥ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳದೇ ಇರುವಂತಹದ್ದು, ಅದಕ್ಕೆ ಸಾಕಷ್ಟು ಬೇಕಾದಂಥ ಟೈಮ್ ಕೊಡದೇ ಇರುವಂತಹದ್ದು ಮತ್ತು ಅದನ್ನು ಅಲಕ್ಷ್ಯ ಮಾಡಿದ್ದು. ಸೊ ಹೀಗಾಗಿ ಈ ಒಂದು ಸಿಲೆಬಸ್ಸಿಗೆ, ಈ ಟಾಪಿಕ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾಕೆ ಬಂದದಪ್ಪ ಅಂತಂದ್ರೆ ಹುಡುಗರು ಭಾಳ ಮಂದಿ ಇದರೊಳಗೆ ಫೇಲ್ ಆಗ್ತಾ ಇದ್ದಾರೆ. ಸೊ ಇದರಾಗ ಫೇಲ್ ಆದ್ರಪ್ಪ ಅಂತಂದ್ರೆ ಆ ಹುದ್ದೆಗೆ ಆಯ್ಕೆ ಆಗೋದು ಭಾಳ ಕಷ್ಟ ಆಕೈತಿ. ಸೊ ಎಲ್ಲನೂ ಓದ್ತಾರವ್ರು. ಈ PSI ಪರೀಕ್ಷೆ ಅನ್ರಿ ಅಥವಾ ಬೇರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತನ್ರಿ, ರೈಟಿಂಗ್ ಅನ್ನೋದು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸಾಕತ್ತೈತಿ. ಅದು ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೋ ಒಂದು ಇರ್ಬೋದು. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಈ ಬರವಣಿಗೆ ಅನ್ನೋದು ಹೋಗ್ಯದೆ, ಓದುವುದು ಕಡಿಮೆ ಭಾಳ ಆಗ್ಯದ. ಸೊ ಇವೆಲ್ಲವುಗಳು ಆಗಲಿ ಅವರಲ್ಲಿ ಮತ್ತೆ ಚಿಗುರು ಹೊಡಿಲಿ ಅನ್ನೋದಕ್ಕೆ ಈ ಸುಮ್ಮನೆ ಯಾವುದೇ ಒಂದು ಪರೀಕ್ಷೆಗೆ ಒಂದು ಸಿಲೆಬಸ್ ಇರ್ತದಂತಂದ್ರೆ ಸುಮ್ಮನೆ ಏನೋ ತೊಗೊಂಡು ಬರೆದು ಹಾಕೋದು ಇರಂಗಿಲ್ಲ. ಈಗ ಭಾಷಾಂತರ PSI ಪರೀಕ್ಷೆಗೆ ಯಾಕೆ ಇಟ್ಟಾರಂತ ಮುಖ್ಯ ಕಾರಣ ಹೇಳ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ನೋಟ್ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಈಗ ನಾಳೆ ನಮ್ಮ ಮಗ ಅಥವಾ ಮಗಳು PSI ಹುದ್ದೆ ಪಾಸ್ ಆದರು, ಪರೀಕ್ಷೆ ಪಾಸಾಗಿ ಹುದ್ದೆಗೆ ಅಲಂಕರಿಸಿದ್ರು ಅಂತ ಅಂದ್ಕೊಳ್ಳೋಣ, ಅಪಾಯಿಂಟ್ ಆದರು.
ನಾಳೆ ಅವರು ಆಫೀಸ್ನಾಗ 108 ಪ್ರಕರಣಗಳು ಬರ್ತಾವೆ. ಅಲ್ಲಿ ಏನಾಗ್ತದೆ, ಇಲ್ಲಿ ಕರ್ನಾಟಕದಾಗಿಂದು ಆಗಿದ್ದು ಒಂದು ಅಪರಾಧವನ್ನು ಅವರು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ತಮಿಳ್ನಾಡಿಗೆ ಕಳಿಸ್ತಾರಂತ ಅಂದ್ಕೊಳ್ರಿ, ಕೇರಳಕ್ಕೆ ಕಳಿಸ್ತಾರ ಅಂದ್ಕೊಳ್ರಿ, ಅಥವಾ ಆಂಧ್ರ ಪ್ರದೇಶಕ್ಕೆ ಕಳಿಸ್ತಾರಂತ ಅಂದ್ಕೊಳ್ರಿ. ಅಲ್ಲಿ ನಮ್ಮ ಕನ್ನಡ ಭಾಷೆ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನಡೆದಂಥ ಅಪರಾಧವನ್ನು ಅವರಿಗೆ ತಿಳಿಸ್ಲಿಕ್ಕೆ, ಅವರ ಒಂದು ನೆರವನ್ನು, ಸಹಾಯವನ್ನು ಪಡೀಲಿಕ್ಕೆ ನಮಗೇನು ಬೇಕಪ್ಪ ಅಂತಂದ್ರೆ ಅಲ್ಲಿ ಭಾಷೆಯ ಒಂದು ಸಹಾಯ, ಅನುಕೂಲ ಬೇಕಾಗ್ತದೆ. ಹೀಗಾಗಿ PSI ಪರೀಕ್ಷೆಗೆ ಭಾಷಾಂತರ ಅಂದರೆ ಟ್ರಾನ್ಸ್ಲೇಷನ್ ಭಾಳ ಇಂಪಾರ್ಟೆನ್ಸ್ ಯಾಕೆ ಕೊಡಕತ್ತಾರಂತಂದ್ರೆ, ಆ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ವಿಷಯಕ್ಕೆ ಈ ಭಾಷಾಂತರ ಅನ್ನೋದು PSI ಪರೀಕ್ಷೆಗೆ ಭಾಳ ಕಂಪಲ್ಸರಿ ಮಾಡಿದ್ದಾರೆ. ಸೊ ಅವ್ರು ನಾಳೆ ಏನಾಗ್ತೈತಿ, ನಾವು ಕನ್ನಡದಾಗ ಅದನ್ನು ಬರೆದು ಕಳಿಸಿದ್ರೆ ಮೇಲ್ ಮಾಡಿದ್ರೆ ಅಲ್ಲಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ಸಂಕ್ಷಿಪ್ತವಾಗಿ ಅದನ್ನು ನಾವು ಅವ್ರಿಗೆ ಇಂಗ್ಲೀಷ್ನಾಗ ಹೇಳಲೇಬೇಕಾಗ್ತದೆ. ಬಿಕಾಸ್ ನಮಗೆ ಕನ್ನಡದವ್ರಿಗೆ ತಮಿಳ್ ಬರೋಂಗಿಲ್ಲ ಅಂತ ಅಂದ್ಕೊಳ್ಳೋಣ, ಅಥವಾ ನಾವು ಆಂಧ್ರ ಪ್ರದೇಶದವ್ರಿಗೆ ಹೇಳಬೇಕಂದ್ರೆ ತೆಲುಗು ಒಳಗೆ ಕಳಿಸ್ಬೇಕಂತಿಲ್ಲ. ಸೊ ಅಲ್ಲಿ ಇಂಗ್ಲೀಷ್ ಟು ಕನ್ನಡ ಮತ್ತು ಕನ್ನಡ ಟು ಇಂಗ್ಲೀಷ್ ಎರಡೇ ಯಾಕೆ ಮಾಡ್ಯಾರ ಅಂತಂದ್ರೆ, ಕಾಮನ್ ಲ್ಯಾಂಗ್ವೇಜ್, ನಾವು ಲಿಂಗ್ವಾ ಫ್ರಂಕಾ ಅಂತೀವಿ, ಇಂಗ್ಲೀಷ್ ಈಸ್ ಲಿಂಗ್ವಾ ಫ್ರಂಕಾ ಅಂತೀವಿ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ 2 ಪ್ಯಾರಾಗ್ರಾಫ್ಗಳನ್ನು ಅವರು ಮಾಡಬೇಕು. ಆದರೆ ಇದೇ 2 ಪ್ಯಾರಾಗ್ರಾಫ್ ಮಾಡಲಿಕ್ಕೆ ಅವರು ಎಷ್ಟು ಒದ್ದಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇದಕ್ಕೆ ಸರಿಯಾಗಿ ಟೈಮ್ ಕೊಡಲಾರ್ದಂತ ನಾನು ಹೇಳಿದ್ನಲ್ಲ ಅದೊಂದು, ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಪೂರ್ವ ತಯಾರಿ ಮಾಡಬೇಕು ಅದೊಂದು, ಆಮೇಲೆ ಒಂಚೂರು ಏನಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇತ್ತಿತ್ತಲಾಗಿ ನಾವೆಲ್ಲ ಈ KLE ಧ್ವನಿಯಲ್ಲಿ ಬೇರೆ ಹಿರಿಯರೆಲ್ಲ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಏನು, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಅವರಲ್ಲಿ ಓದುವ ಬಗ್ಗೆ ಆಗಲಿ, ಒಂದು ಸಂಸ್ಕೃತಿ ಬಗ್ಗೆ ಆಗಲಿ ಸಾಕಷ್ಟು ನಾವೆಲ್ಲ ಮಾತಾಡಿದ್ದನ್ನು ನೋಡಿದ್ದೀವಿ. ಆ ಓದುವುದು ಅನ್ನೋದು ಏನು ಕಡಿಮೆ ಆಗೈತಲ್ಲ, ಆ ಓದಲಾರದೆ ಇರೋದೇ ಇಂಥ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಮೊದಲಿಂದ ನೀವು ಓದ್ಕೋತ ಬಂದ್ರಿ, ವೊಕ್ಯಾಬುಲರಿಯನ್ನು ಇಂಪ್ರೂವ್ ಮಾಡ್ಕೋತ ಬಂದ್ರಿ ಅಂತಂದ್ರೆ, ನಾನು ನಿಮಗೆ ಇನ್ನೊಂದು ರಿಮೈಂಡ್ ಮಾಡ್ತೀನಿ ಇಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ಜೀವನದ ಯಾವ ಥರ ಅವರು ಟರ್ನ್ ತೊಗೋತಾರೋ ಗೊತ್ತಾಗಂಗಿಲ್ಲ. ನಾವೇನೋ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅವ್ರ ಮುಂದೆ ಏನೋ ಅಲ್ಲೇ ಒಂದು ಟರ್ನ್ ಬರ್ತದೆ. ಬಟ್ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಸರ್ಕಾರಿ ಹುದ್ದೆ ನಾನು ತೊಗೋಬೇಕು ಅಂತ ಏನಾದರೂ ತಲೆಯಾಗ ಬಂತು ಅಂದ್ರೆ ಒಂದು ಮಾತ್ರ ದಯವಿಟ್ಟು ತಿಳ್ಕೊಬೇಕು ನೀವು, ಕಂಪಲ್ಸರಿ ಕನ್ನಡ 35 ಮಾರ್ಕ್ಸ್ ಬರೀಬೇಕು, ಕಂಪಲ್ಸರಿ ಇಂಗ್ಲೀಷ್ 35 ಮಾರ್ಕ್ಸ್ ಬರೀಬೇಕು. ನಾ ಇಂಗ್ಲೀಷ್ ಮೀಡಿಯಮ್ ಅದೇನಿ, ನಾನು ಕನ್ನಡ ಮೀಡಿಯಮ್ ಅದೇನಿ, ನಾ ಇಂಗ್ಲೀಷ್ ಬರೋಕ್ಕೆ ಆಗಂಗಿಲ್ಲ, ನಾ ಇಂಗ್ಲೀಷ್ ಮೀಡಿಯಮ್ ಅದೇನಿ, ನಾನು ಕನ್ನಡ ಬರೋಕ್ಕೆ ಆಗಂಗಿಲ್ಲ, ನೋ, ಇದನ್ನು ಎಕ್ಸ್ಕ್ಯೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ ಒಂದು ಕನ್ನಡದ ಒಂದು ಭಾಷೆಯ ಒಂದು ನಮ್ಮ ಜ್ಞಾನ ಇರಲೇಬೇಕು, ಮಿನಿಮಮ್ ಇಂಗ್ಲೀಷ್ ಭಾಷೆಯ ಜ್ಞಾನ ಅಲ್ಲಿ ಇರಲಿಕ್ಕೆ ಬೇಕು. ಯಾಕೆಂದರೆ ಆ ಹುದ್ದೆಗೆ ಬೇಕಾದಂಥ ಒಂದು ಮಿನಿಮಮ್ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥದ್ದು, ಆ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಇರೋದಕ್ಕೇ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬರಾಕತ್ತಾವ. ಹಾಗಾಗಿ ಈ PSI ಅಷ್ಟೇ ಅಲ್ಲ ನಾನು ಹೇಳೋದು ಮೈ ಡಿಯರ್ ಫ್ರೆಂಡ್ಸ್, ಒಂದು PSI ಅಂದ್ಕೊಳ್ಳಿ, RSI ಅಂತ ಬರ್ತದೆ, ಇದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಒಂದು RSI ಅಂದರೆ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್. ಜೊತೆಗೆ ಈ ಕಾನೂನು ವಿದ್ಯಾರ್ಥಿಗಳಿಗೂ ಕೂಡ ಭಾಷಾಂತರ ಭಾಳ ಅವಶ್ಯ ಅದ. ನೋಡಿರ್ಬೇಕು ನೀವು, ಎಷ್ಟೋ ಮಿಸ್ಟೇಕ್ಸನ್ನು ಮಾಡ್ತೇವೆ ನಾವು ಕನ್ನಡದಿಂದ ಇಂಗ್ಲೀಷ್ ಮಾಡಬೇಕಾದಾಗ, ಇಂಗ್ಲೀಷಿಂದ ಕನ್ನಡ ಮಾಡಬೇಕಾದಾಗ ಭಾಳಷ್ಟು ಮಿಸ್ಟೇಕ್ಸನ್ನು ನಾವು ಮಾಡ್ತೀವಿ. ಯಾಕೆ ಅಂದರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಈಗ ತಲೆ ಕೆಡಿಸ್ಕೊಳ್ಳೋ ಸಮಸ್ಯೆ ಬಂದ, ಇದು ಹೆಂಗಾಗೈತಪ್ಪ ಅಂತಂದ್ರೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಅಂತಾರೆ ಇಂಗ್ಲೀಷ್ನಾಗ. ಅದಕ್ಕೆ ಭಾಳ ಚಂದ ಒಂದು ಹೇಳ್ತಾರೆ, ನಾಕ್ ದ ಸ್ಟೇಬಲ್ ಆಫ್ಟರ್ ದ ಹಾರ್ಸ್ ಈಸ್ ಸ್ಟೋಲನ್ ಅಂತ ಹೇಳಿ. ಸೊ ನಾವು ನಾಳೆ ನೋಡ್ರಿ, ಈಗ ನಾವು ನಾಳೆ ಫಾರ್ ಎಕ್ಸಾಂಪಲ್ ಒಂದು ಹಿಂಗೆ ಬಂತು ಅಂತ ಅನ್ನೋಣ, ನಾವು ಈಗ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಅಂತ ಬಂತು. ನಾರ್ಮಲಿ ನಾವು ವಿದ್ಯಾರ್ಥಿಗಳು ಏನು ಮಾಡೋಕ್ಕೆ ಚಾಲೂ ಮಾಡ್ತೀವಿ, ಗಡ್ಡ ಅಂದ್ರೆ ಬಿಯರ್ಡ್ ಅಂತೀವಿ, ಬಾವಿ ಅಂದ್ರೆ ವೆಲ್ ಅಂತೀವಿ, ತೋಡುವುದು ಅಂತಂದ್ರೆ ತೆಗ್ಗಡ್ಡೋದು ಡಿಗ್ಗಿಂಗ್ ಅಂತೀವಿ. ನೋ, ದಿಸ್ ಈಸ್ ನಾಟ್ ಟ್ರಾನ್ಸ್ಲೇಷನ್, ಇದು ಭಾಷಾಂತರ ಅಲ್ಲ. ಅರ್ಥ ಬರುವಾಗಿ ಹೇಳಬೇಕು. ಇಂಗ್ಲೀಷ್ನಾಗ ಇರೋದೇ ಬೇರೆ, ನಾಕ್ ದ ಸ್ಟೇಬಲ್ ಆಫ್ಟರ್ ದ ಹಾರ್ಸ್ ಈಸ್ ಸ್ಟೋಲನ್ ಅಂತ ಇಂಗ್ಲೀಷ್ನಾಗ ಬಂತು ಅಂದ್ರೆ ನೀವು ಅಲ್ಲೇ ಸ್ಟೇಬಲ್ ಅಂದ್ರೆ ಏನು, ಹಾರ್ಸ್ ಅಂದ್ರೆ ಕುದುರೆ, ಹಿಂಗೆ ಮಾಡಿದರೆ ಬರಂಗಿಲ್ಲ. ಸೊ ಟ್ರಾನ್ಸ್ಲೇಷನಿಗೆ ಏನು ಬೇಕಾಗ್ಯದಪ್ಪ ಅಂತಂದ್ರೆ, ಅದನ್ನು ಕರೆಕ್ಟಾಗಿ ಓದುವುದು, ಅರ್ಥ ಮಾಡ್ಕೊಳ್ಳೋದು, ಶಬ್ದ ಸಂಗ್ರಹವನ್ನು ಕಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದು. ಆ್ಯಕ್ಚುಲಿ ನಮಗೆ ಟ್ರಾನ್ಸ್ಲೇಷನ್ ಅಂದ್ರೆ ಎಲ್ಲರೂ ಏನು ತಿಳ್ಕೊಂಬಿಟ್ರೆ, ಬಡ ಒಂದು ಪ್ಯಾರಾಗ್ರಾಫ್ ಸಿಕ್ತಂದ್ರೆ ಒಂದು ವರ್ಡ್ ಟು ವರ್ಡ್ ಮಾಡೋದು. ಯಾವುದು ಪಟ್ನ ಒಂದು ಸೆಂಟೆನ್ಸ್ ಸಿಕ್ಕಟ್ಟ ತಕ್ಷಣ ಫಸ್ಟ್ ವರ್ಡ್ ಯಾವುದೈತಿ ಅದಕ್ಕೆ ಇಂಗ್ಲೀಷ್ ವರ್ಡ್ ತೆಗೆದು. ನಾವೊಂದು ಪ್ರಶ್ನೆ ಕೇಳ್ತೀನಿ, ನಾವೆಲ್ಲ ಈಗ ಉತ್ತರ ಕರ್ನಾಟಕ ಮಂದಿ ಹುಗ್ಗಿ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಕಡುಬು ಮಾಡ್ತೀವಿ, ಇದಕ್ಕೇನ್ರಿ ಇಂಗ್ಲೀಷ್ನಾಗ ಶಬ್ದ ಅದಾವೇನು? ಇಲ್ಲ. ಅದಕ್ಕೆ ಹುಗ್ಗಿಗೆ ನಾವು ಹುಗ್ಗಿನೇ ಅನ್ಬೇಕು, ಕಡುಬಿಗೆ ಕಡುಬನೇ ಅನ್ಬೇಕು. ಹೋಳಿಗೆ ಇವತ್ತು ನಾನು 2 ಕಡುಬು ತಿಂದೆ ಅಂತ ನೀವು ಹೇಳಬೇಕಪ್ಪ. ಹೆಂಗೆ ಹೇಳ್ತೀರಿ? ನಿಮಗೆ
ತಿಂದೆ ಅನ್ನಕ್ಕೆ ಐ ಏಟ್ ಅಂತ ನೀವು ಹೇಳ್ಬೋದು. ಕಡುಬು ಅಂತ ಹೇಳಿಕ್ ಬರೋಲ್ತಲ್ಲ, ಸಮಸ್ಯೆ ಅಲ್ಲ. ಗೂಗಲ್ನಾಗ ಹೋಗಿ ನೀವು ಕಡುಬು ಅಂತ ಹುಡುಕ್ತೀರ? ನೋ. ಯಾಕಂದ್ರೆ ಬ್ರಿಟಿಷರು ಕಡುಬು ಮಾಡಂಗಿಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಶಬ್ದ ಇಲ್ಲ. ಸೊ ನಾವು ಕಡುಬಿಗೆ ಕಡುಬು ಅಂತಂದ್ರೆ ಏನು ತಪ್ಪಿಲ್ಲ, ಹುಗ್ಗಿಗೆ ಹುಗ್ಗಿ ಅಂದರೆ ಏನು ತಪ್ಪಿಲ್ಲ, ಹೋಳಿಗೆಗೆ ಹೋಳಿಗೆ ಅಂದರೆ ಏನು ತಪ್ಪಿಲ್ಲ. ನನ್ನ ಅರ್ಥ ಏನು ಅಂದ್ರೆ, ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಅರ್ಥ ಬರೋ ಹಂಗೆ ನೀವು ಅನುವಾದ ಮಾಡಿಬಿಟ್ರಿ ಅಂದ್ರೆ ಸಾಕು. ಇಲ್ಲ ಅಂತಂದ್ರೆ ಏನಾಗ್ತೈತಿ, ಸಿಂಪಲಾಗಿ ಹೇಳ್ತೀನಿ, ಒಂದು ಕಡೆ ಎಲ್ಲೋ ಪ್ಯಾರಾಗ್ರಾಫ್ನಾಗ ಬಂದಿತ್ತು, ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಅಂತ. ನಾನು ಭಾಳ ಮಂದಿ ಪ್ರಶ್ನೆ ಕೇಳಿದೆ ಈ ಮಕ್ಕಳಿಗೆ, ಹೆಂಗೆ ಮಾಡ್ತೀರಪ್ಪ ಇದನ್ನು? ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಅಂತ ಒಂದು ಕನ್ನಡ ಇದೆ, ಇದನ್ನ ಹಿಂಗೆ ಇಂಗ್ಲೀಷ್ನಾಗ ಮಾಡಬೇಕು. ಅವಾಗ ಎಲ್ಲರೂ ಒಂದೊಂದು ಥರ ಹೇಳೋದು. ನಾವು ಅಂದ್ರೆ ವಿ ಅಂತ ಚಾಲೂ ಮಾಡಿದರು, ದೇವರು ಅಂದ್ರೆ ಗಾಡ್ ಅಂತ ಚಾಲೂ ಮಾಡಿದರು, ಕಾಣು ಅಂತಂದ್ರೆ ಕೆಲವರು ಸಿ ಅಂದರು, ಕೆಲವರು ಲುಕ್ ಅಂತಂದರು. ನೋ, ಐ ಡೋಂಟ್ ಥಿಂಕ್ ದಿಸ್ ಈಸ್ ಟ್ರಾನ್ಸ್ಲೇಷನ್. ಇದಲ್ಲ, ಸಿಂಪಲ್. ಅದು ಅರ್ಥ ಮಾಡ್ಕೋಬೇಕು. ಮೊದಲೇನು, ನಾವು ಮಾಡುವ ಕೆಲಸ ದೇವರನ್ನು ಕಾಣಬೇಕು. ಸಿಂಪಲಾಗಿ ಕಾಯಕವೇ ಕೈಲಾಸ ಅಂತ ಐತಿ, ಇಂಗ್ಲೀಷ್ನಾಗ ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಮುಗಿದೋದು. ವರ್ಕ್ ಈಸ್ ವರ್ಷಿಪ್ ಅಂತಂದ್ರೆ ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಅನ್ನೋ ಅರ್ಥ ಬಂದ್ಬಿಡ್ತಲ್ಲೇ. ಸೊ ಈ ಥರ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು, ಕ್ಲಾರಿಟಿ ಇರಬೇಕು. ಅಂದಾಗ ನಾವು ಏನು ಹೇಳಬೇಕು ಅನ್ಕೋತೀವಲ್ಲ, ಅದು ಭಾಳ ಕ್ಲಿಯರಾಗಿ ಮನಮುಟ್ಟುವಂತೆ ಆಗ್ತದೆ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನಾವು ಮೊದಲು ಏನು ತಿಳ್ಕೊಬೇಕು ಅಂತಂದ್ರೆ, ಟ್ರಾನ್ಸ್ಲೇಷನ್ ಒಳಗೆ ನಾವೆಲ್ಲ ಮೊದಲು ಏನು ಅನ್ಕೋತೀವಿ, ಏನು ಮಾಡಬೇಕು ಅನ್ನೋದ್ರ ಮೇಲೆ ಭಾಳ ಫೋಕಸ್ ಮಾಡ್ತೀವಿ. ನಾನು ನೆಕ್ಸ್ಟ್ ಬರೋ ಸಂಚಿಕೆ ಒಳಗೆ ಏನು ಹೇಳ್ತೀನಿ ಅಂದರೆ, ಏನು ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತೈತಿ. ನಾವು ಬರೀ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತೀವಿ, ಖರೆ ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಾಯಿತು ಅಂದ್ರೆ ಏನು ಮಾಡಬೇಕು ಅಂತ ಅನ್ನೋದು ಆಟೋಮೆಟಿಕ್ ಗೊತ್ತಾಗ್ತದೆ. ಸೊ ಅದಕ್ಕೆ ಫಸ್ಟ್ ವಿ ಶುಡ್ ನೋ, ಏನು ವಾಟ್ ಐ ಡೋಂಟ್ ನೋ ಅನ್ನೋದು ಗೊತ್ತಿರ್ಬೇಕು ನನಗೆ. ವಾಟ್ ಐ ಡೋಂಟ್ ನೋ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಐ ಕ್ಯಾನ್ ಕನ್ವರ್ಟ್ ದ್ಯಾಟ್ ಡೋಂಟ್ ನೋ ಇಂಟು ಐ ನೋ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಭಾಳ ಮುಖ್ಯವಾಗಿ ಎಸ್ಪೆಷಲಿ ಈ PSI, RSI ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಭಾಷಾಂತರ ಪಾಠ ಮಾಲಿಕೆ ಏನದು ಬರ್ತದಲ್ಲ ನಮ್ಮ KLE ಧ್ವನಿಯಲ್ಲಿ, ದಯವಿಟ್ಟು ಇದನ್ನು ಲಕ್ಷ್ಯ ಕೊಟ್ಟು ಇದನ್ನು ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಉನ್ನತವಾದಂಥ ಈ ಹುದ್ದೆಯನ್ನು ಅಲಂಕರಿಸಲಿಕ್ಕೆ, ಅಂಕಗಳನ್ನು ಜಾಸ್ತಿ ಪಡೀಲಿಕ್ಕೆ ಡೆಫಿನೆಟ್ಲಿ ಈ ಬರುವಂಥ ಎಲ್ಲ ಎಪಿಸೋಡ್ಸ್ಗಳು ನಿಮಗೆ ಹೆಲ್ಪ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನಗನ್ನಿಸ್ತದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಇವುಗಳನ್ನ ತಿಳ್ಕೊಳ್ಳಿ. ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ಇದುವರೆಗೆ ಮೂಡಿಬಂತು KLE ಧ್ವನಿಯ ವಿಶೇಷ ಕಾರ್ಯಕ್ರಮ ಶಿಕ್ಷಣ ಧ್ವನಿ. ಇಂದಿನಿಂದ ಆರಂಭಗೊಂಡಿರುವ ವಿನೂತನ ಸರಣಿ ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ, ಇದರ ಮೊದಲ ಸಂಚಿಕೆ ಮೂಡಿಬಂತು. ಇದನ್ನು ನಡೆಸಿಕೊಟ್ಟವರು ಉಪನ್ಯಾಸಕ, ತರಬೇತುದಾರ ಪ್ರಶಾಂತ್ ಮೋಟಗಿಯವರು. ಇವರಿಗೆ KLE ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅಂದಾಗೆ ಶ್ರೋತೃಗಳೇ, ಪ್ರಶಾಂತ್ ಮೋಟಗಿಯವರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಪ್ರಶಾಂತ್ ಮೋಟಗಿ ಕ್ಲಾಸಸ್ ಎಂಬ ಆಪ್ ಅನ್ನ ಆರಂಭಿಸಿದ್ದಾರೆ. ಅದೇ ರೀತಿ ಪ್ರಶಾಂತ್ ಮೋಟಗಿ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಅವರು ಸಕ್ರಿಯರಾಗಿದ್ದಾರೆ. ಇದರಲ್ಲಿ PSI ಪರೀಕ್ಷೆಯ ಸಲಹೆಗಳು ಹಾಗೂ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗಳು ಲಭ್ಯವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆಯಬಹುದಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಪ್ರಶಾಂತ್ ಮೋಟಗಿಯವರ ಮೊಬೈಲ್ ಸಂಖ್ಯೆ 9986072397. ಮತ್ತೊಮ್ಮೆ 9986072397 ಇಲ್ಲಿಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಶಿಕ್ಷಣ ಧ್ವನಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹುಬ್ಬಳ್ಳಿಯ ಸಮುದಾಯ ಬಾನುಲಿ ಕೇಂದ್ರ KLE ಧ್ವನಿ BVB 90.4 ತರಂಗಾಂತರಗಳಿಂದ ಸಮಾಜದ ಸಮೃದ್ಧಿಗಾಗಿ.